ತಮಿಳುನಾಡು ವಿಧಾನಸಭಾ ರಿಸಲ್ಟ್ಗೂ ಕೂಡ ಮುನ್ನನೇ ಆಪರೇಷನ್ ಭೀತಿ ಈಗ ಹೆಚ್ಚಾಗಿದೆ. ವಿಧಾನಸಭೆಯ ಎಲೆಕ್ಷನ್ನ ರಿಸಲ್ಟ್ ಬರೋದಕ್ಕೂ ಮುನ್ನ ಆಪರೇಷನ್ ಭೀತಿ ಹೆಚ್ಚುತ್ತಾ ಇದೆ. ಟಿವಿಕೆ ಪಕ್ಷದಿಂದ ಗೆಲ್ಲುವ ಶಾಸಕರನ್ನ ಆಪರೇಷನ್ ಮಾಡುವಂತ ಭೀತಿ ಈಗ ಎದುರಾಗಿದೆ. ಟಿವಿಕೆ ಪಕ್ಷದಿಂದ ಗೆಲ್ಲುವಂತ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ನಡೀತಾ ಇದೆಯಾ? ಹಾಗಾದ್ರೆ ವಿಪಕ್ಷಗಳು ಇಂತಹ ಒಂದು ಯತ್ನ ಮಾಡ್ತಿವೆ ಅನ್ನುವಂತ ಅನುಮಾನ ಆರೋಪ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ವಿರುದ್ಧ ಸಂಶಯ ವ್ಯಕ್ತಪಡಿಸಿದಂತ ಟಿವಿಕೆ ನಾಯಕರು ಈ ಹಿನ್ನೆಲೆ ಚುನಾವಣೆಗೂ ಸ್ಪರ್ಧಿಸಿದ್ದವರ ಜೊತೆ ವಿಜಯ್ ಸಭೆಯನ್ನ ಮಾಡಿದ್ದಾರೆ. ನಟ ವಿಜಯ್ ಸಾರಥ್ಯದಲ್ಲಿ ಎಲ್ಲಾ ಟಿವಿಕೆ ಅಭ್ಯರ್ಥಿಗಳ ಮೀಟಿಂಗ್ ಆಗಿದೆ. ಚುನಾವಣೆ ಫಲಿತಾಂಶದ ಬಳಿಕ ಆಪರೇಷನ್ ಆಮಿಷಕ್ಕೆ ತುತ್ತಾಗಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ವಿಜಯ್. ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಟಿವಿಕೆಗೆ ಭಾರಿ ಸಂಖ್ಯಾಬಲ ಸಿಗುವ ಭವಿಷ್ಯ ಕೂಡ ಸಿಕ್ಕಿದೆ. ಹೀಗಾಗಿ ಟಿವಿಕೆ ಕಿಂಗ್ ಮೇಕರ್ ಆಗುವಂತ ಸಾಧ್ಯತೆ ಇದೆ ಅಂತ ಕೆಲ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಸಮೀಕ್ಷೆ ಬಳಿಕ ಈಗ ಆಪರೇಷನ್ಗೆ ಯತ್ನಿಸುವಂತ ಅನುಮಾನ ಇದೆ. ಹೀಗಾಗಿ ವಿಜಯ್ ದಳಪತಿ ಸಭೆಯನ್ನ ಕರೆಯೋದ್ರ ಮೂಲಕ ಶಾಸಕರಿಗೆ, ಅಂದ್ರೆ ಗೆಲ್ತೀವಿ ಅಂತ ಅನ್ಕೊಳ್ತಾ ಇರುವಂತ ಶಾಸಕರಿಗೆ ಅಥವಾ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆದು ಸಭೆ ಮಾಡಿ ಮನವಿ ಮಾಡಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಟಿವಿಕೆ ಕಿಂಗ್ ಮೇಕರ್ ಆಗ್ಬಹುದು ಅಥವಾ ವಿಜಯ್ ದಳಪತಿ ಕಿಂಗ್ ಮೇಕರ್ ಆಗ್ಬಹುದು ಅನ್ನುವಂತ ಒಂದಷ್ಟು ಸಮೀಕ್ಷೆಗಳು ಈಗಾಗಲೇ ಭವಿಷ್ಯ ನುಡಿದಿವೆ. ವಿಪಕ್ಷಗಳು ಸೆಳೆಯುವಂತ ಪ್ರಯತ್ನ ಅಥವಾ ಪಕ್ಷಾಂತರ ಮಾಡ್ಕೊಳ್ಳೋದಕ್ಕೆ, ಒಂದಷ್ಟು ಕುದುರೆ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಆರೋಪ ಇದೆ. ನಿಜಾನಾ ಅಂತ? ಸೌಖ್ಯ, ನಿನ್ನೆ ಅಷ್ಟೇ ಹೊರಬಿದ್ದ ಒಂದು ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಒಂದು ಟಿವಿಕೆ ಏನಿದೆ ಹೊಸ ಪಕ್ಷ, ವಿಜಯ್ ಅವರ ಸಾರಥ್ಯದ ಹೊಸ ಪಕ್ಷ, ಅದು 16ರಿಂದ 26 ಸ್ಥಾನಗಳನ್ನು ಗಳಿಸಬಹುದು ಅಂತ ಹೇಳ್ಬಿಟ್ಟು ಕೆಲವು ಸಮೀಕ್ಷೆಗಳನ್ನ ಹೇಳ್ತಿದ್ರೆ, ಇನ್ನು ಕೆಲವು ಸಮೀಕ್ಷೆಗಳು 10ರಿಂದ 12 ಸ್ಥಾನಗಳನ್ನ ಗಳಿಸಬಹುದು ಅಂತ ಹೇಳ್ತಾ ಇದೆ. ಮತ್ತೆ ಕೆಲವು ಸಮೀಕ್ಷೆಗಳು ಅದರಲ್ಲೂ 67ರಿಂದ 81 ಸ್ಥಾನಗಳನ್ನ ಗಳಿಸಬಹುದು ಅಂತಾನೂ ಕೂಡ ಮಾಹಿತಿಗಳು ಹೊರಬೀಳ್ತಾ ಇದಾವೆ. ಒಟ್ನಲ್ಲಿ ಏನಂದ್ರೆ ಡಿಎಂಕೆ ಇರ್ಬೋದು, ಎಐಡಿಎಂಕೆ ಇರ್ಬೋದು, ಆ ಎರಡೂ ಪಕ್ಷಗಳಿಗೆ ಬಹುಮತ ಸಿಗದಂತ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ನೂತನ ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅವರನ್ನ ಒಂದು ಕುದುರೆ ವ್ಯಾಪಾರ ಮಾಡಿ, ಅವರನ್ನ ಒಂದು ಆಪರೇಷನ್ ಮಾಡಿ, ಅವರನ್ನ ಡಿಎಂಕೆ ಅಥವಾ ಎಐಡಿಎಂಕೆ ತನ್ನತ್ತ ಸೆಳೆಯುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಒಂದು ರಾಜಕೀಯ ಲೆಕ್ಕಾಚಾರ ತಮಿಳುನಾಡಿನಲ್ಲಿ ಈಗಾಗಲೇ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರೊಬ್ರು ಟಿವಿಕೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಆ ಎಲ್ಲಾ ಸ್ಪರ್ಧಿಗಳನ್ನ ವಿಜಯ್ ಅವರು ಚೆನ್ನೈಯಲ್ಲಿ ಒಂದು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಟಿವಿಕೆ ಪಕ್ಷವನ್ನ ಬಿಟ್ಟು ಹೋಗದಂತೆ ಎಲ್ಲ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಒಂದು ವೇಳೆ ಗೆಲುವು ಸಾಧಿಸಿದರೆ ಆ ಅಭ್ಯರ್ಥಿಗಳಿಗೆ ಸೂಕ್ತ ಸ್ಥಾನಮಾನ ಕೊಡುವಂತ ಭರವಸೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಕಿಂಗ್ ಮೇಕರ್ ಆಗಿರುವಂತ ಹಂತದಲ್ಲಿ ಈ ರೀತಿಯಾದಂತಹ ಒಂದು ಆಪರೇಷನ್ಗಳಿಗೆ ತುತ್ತಾಗಿ ನಮ್ಮ ಬಲವನ್ನು ಕಳೆದುಕೊಳ್ಳಬಾರದು ಅನ್ನೋದು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ಆಶಯ ಆಗಿದೆ. ಹೀಗಾಗಿ ಇನ್ನೇನು 4ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಫಲಿತಾಂಶದ ವೇಳೆ ಟಿವಿಕೆ ಎಷ್ಟು ಸಾಧನೆ ಮಾಡುತ್ತೆ, ಎಷ್ಟು ಶಾಸಕರು ಟಿವಿಕೆ ಪಕ್ಷದಿಂದ ಆಯ್ಕೆಯಾಗಿ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಏನಾದ್ರೂ ಸಮೀಕ್ಷೆಗಳು ಹೇಳೋ ಪ್ರಕಾರ ಬಹುತೇಕ ಸಮೀಕ್ಷೆಗಳು ಡಿಎಂಕೆಗೆ ಬಹುಮತ ಬರಬಹುದು ಅನ್ನೋ ಒಂದು ಅಂದಾಜನ್ನ ಮಾಡ್ತಿವೆ. ಒಂದು ವೇಳೆ ಏನಾದ್ರೂ ಡಿಎಂಕೆಗೆ ಬಹುಮತ ಬಂದ್ರೆ ಅವಾಗ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿ ಆಗ್ಲಿ ಅಥವಾ ಯಾವುದೇ ಪಕ್ಷದ ಶಾಸಕರನ್ನ ಸೆಳೆಯುವಂತ ಆಪರೇಷನ್ ತಂತ್ರಗಾರಿಕೆಯನ್ನ ಮಾಡೋ ಅಗತ್ಯ ಬೀಳೋದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಏನೊಂದು ಅತಂತ್ರ ಪರಿಸ್ಥಿತಿ ಏನಾದ್ರೂ ಉಂಟಾದ್ರೆ ಡಿಎಂಕೆ ಅಥವಾ ಎಐಡಿಎಂಕೆ ಎರಡೂ ಪಕ್ಷಗಳಿಗೆ ಬಹುಮತ ಬಾರದಲ್ಲೇ ಇರುವಂತ ಸಂದರ್ಭದಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷದ ಶಾಸಕರನ್ನ ಸೆಳೆಯೋ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಸೌಖ್ಯ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.